ಚಪಾತಿ, ಪರೋಟ, ಜೀರಾ ರೈಸ್ ಅಥವಾ ಗೀ ರೈಸ್ ಇದು ಎಲ್ಲದರ ಜೊತೆಗೂ ಒಂದು ಅದ್ಭುತವಾದ ಮಶ್ರೂಮ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ನೋಡೋಣಂತೆ. ಇದು ಖಾರ ಖಾರವಾಗಿರುತ್ತೆ, ಹಾಗೆ ಬಾಯಿಲಿ ಇಟ್ಟರೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಾನ್ ವೆಜ್ನ ರುಚಿಯನ್ನು ಮೀರಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಈ ಮಶ್ರೂಮ್ ಗ್ರೇವಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣಂತೆ. ಹಾಗೆ ತುಂಬಾ ಕಡಿಮೆ ಪದಾರ್ಥಗಳು, ಅಂದರೆ ಮನೆಯಲ್ಲಿ ಇರುವಂತಹ ಎಲ್ಲ ಸಾಮಾನ್ಯ ಪದಾರ್ಥಗಳನ್ನೇ ಬಳಸಿ ಮಾಡುವಂಥದ್ದು. ಇಲ್ಲಿ ನಾನು 200 ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಈಗೆಲ್ಲ ನಾಟಿ ಮಶ್ರೂಮ್ ಸಿಗೋದು ತುಂಬಾ ಕಡಿಮೆ. ಬಟರ್ ಮಶ್ರೂಮ್ ಎಲ್ಲ ಕಡೆ ಸಿಗುತ್ತಲ್ಲ, ಅದನ್ನೇ ಬಳಸ್ಕೊಳ್ಬೋದು. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ 1 ಟೀ ಸ್ಪೂನ್ ಉಪ್ಪು ಹಾಕಿ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೋದ್ರಿಂದ ಆ ಮಶ್ರೂಮ್ ಮೇಲ್ಗಡೆ ಏನು ಡಾಟ್ಸ್ ಇರುತ್ತೆ ಬ್ಲ್ಯಾಕ್ ಕಲರ್, ಅಂದರೆ ಕಾಂಪೋಸ್ಟಿಂದೆಲ್ಲ ಇರುತ್ತಲ್ಲ, ಅದೆಲ್ಲ ಕ್ಲೀನಾಗೆ ವಾಶ್ ಆಗುತ್ತೆ. ಈಗ ಅದನ್ನು ಮತ್ತೆ ಬೌಲಿಗೆ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತಂದ್ಬಿಟ್ಟು ಇದಕ್ಕೆ ಮತ್ತೊಮ್ಮೆ ಒಂದು 2 ಸರಿ ಬಿಸಿನೀರು ಹಾಕಿ ತೊಳೆದು ಬಿಟ್ಟರೆ ಕ್ಲೀನ್ ಆಗುತ್ತೆ. ಈಗ ಮಶ್ರೂಮ್ನ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಇಷ್ಟಪಡೋರು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಬೋದು. ಮಕ್ಕಳಿಗೆಲ್ಲ ತಿನ್ನಿಸ್ತೀವಿ, ಮಕ್ಕಳು ತಿನ್ನಲ್ಲ ಅನ್ನೋ ಹಾಗಿದ್ರೆ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಬೋದು. ಈಗ ನಾನು ಅದೇ ಬೌಲ್ಗೆ ಅದನ್ನ ಹಾಕ್ಕೊಂಡು ಇದಕ್ಕೆ ಒಂದು ಮಸಾಲವನ್ನು ಹಾಕೋಣಂತೆ. ಇಲ್ಲಿ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, ಹಾಗೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಇದಿಷ್ಟನ್ನು ಹಾಗೆ ಡ್ರೈ ಪುಡಿಗಳನ್ನ ಹಾಕಿ ಮಶ್ರೂಮ್ಗೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ತಾಯಿನಿ. ಕೈ ಹಾಕಿ ಮಿಕ್ಸ್ ಮಾಡೋದೆಲ್ಲ ಬೇಡ, ಮಶ್ರೂಮ್ ತುಂಬ ಸಾಫ್ಟ್ ಇರುತ್ತೆ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಬೌಲ್ನಲ್ಲಿ ನೀವು ಡೈರೆಕ್ಟಾಗಿ ಮಿಕ್ಸ್ ಮಾಡಿದರೆ ಸಾಕು. ಈಗ ಮಶ್ರೂಮ್ ಮ್ಯಾರಿನೇಟ್ ಆಗಲಿ, ಅಲ್ಲಿ ತನಕ ನಮಗೆ ಗ್ರೇವಿಗೆ ಬೇಕಾದಂತಹ ಗ್ರೇವಿ ಪದಾರ್ಥಗಳನ್ನೆಲ್ಲ ನಾವು ಬೇಯಿಸ್ಕೊಳ್ಳೋಣ. ಇದನ್ನು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾಯಿನಿ, ಅದೇ ಇದರ ಸ್ಪೆಷಾಲಿಟಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 2 ಹಸಿಮೆಣಸಿನ್ಕಾಯಿ, ಒಂದು 20ರಿಂದ 25 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕಷ್ಟೆ. ಹಾಗೆ ಇಲ್ಲಿ 3 ದೊಡ್ಡ ಸೈಜ್ ಈರುಳ್ಳಿಯನ್ನು ಉದ್ದುದ ಕಟ್ ಮಾಡೀನಿ, ಇವು ಬೇಕಾದ್ರೆ ಸಣ್ಣಗೆ ಕೂಡ ಕಟ್ ಮಾಡ್ಕೊಳ್ಬೋದು. ಹಾಗೆ ಟೊಮೆಟೊ ಒಂದು 3 ಮೀಡಿಯಮ್ ಸೈಜಿಂದು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನು ಮೊದಲಿಗೆ ಹಾಕ್ಕೊಂಡ್ಬಿಟ್ಟು ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಈರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಿ. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ನೀವು ಬೇಕಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿಯನ್ನು ಹಾಕ್ಕೊಳ್ಬೋದು, ಕಲರ್ಗೆ ಬೇಕು, ಬಣ್ಣಕ್ಕೆ ಬೇಕು ಅಂತಂದರೆ. ಆದರೆ ಅದರಲ್ಲೂ ಕೂಡ ಫುಡ್ ಕಲರ್ನ ಆ್ಯಡ್ ಮಾಡಿರ್ತಾರೆ, ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಇದ್ದಂತಹ ಖಾರದ ಪುಡಿಯನ್ನು ಹಾಕಿದರೆ ಸಾಕಾಗುತ್ತೆ. ನೋಡಿ, ಇದು ಹಾಕಿದ ಮೇಲೆ ಒಂದು ಸಣ್ಣ ಲೋಟ ನೀರನ್ನು ಹಾಕಿ ಕುಕ್ಕರ್ ವಿಜಿಲ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 2 ವಿಜಿಲ್ ತೆಗೆಸ್ಕೊಳ್ತೀನಿ. ಕೇವಲ 5 ನಿಮಿಷಕ್ಕೆ ಇದು ವಿಸಿಲ್ ಬರುತ್ತೆ. ವಿಸಿಲ್ ಆದಮೇಲೆ ಪ್ರೆಷರ್ ಡೌನ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡಿ ಗ್ರೇವಿ ಹೇಗೆ ಕನ್ಸಿಸ್ಟೆನ್ಸಿ ಆಗಿದೆ ಅಂತಂದ್ಬಿಟ್ಟು. ಹಾಗೆ ಬೆಳ್ಳುಳ್ಳಿ ಎಲ್ಲ ನೋಡಿ ನಾವು ಇಡೀ ಹಾಕಿದ್ವಲ್ಲ, ಈ ರೀತಿ ಇದು ಸಾಫ್ಟಾಗಿ ಆಗಬೇಕು. ಮುಟ್ಟಿದರೆ ನೋಡಿ ನೀಟಾಗಿ ಅದು ಪೇಸ್ಟ್ ಆಗುತ್ತೆ, ಕ್ರೀಮ್ ಥರ ಆಗುತ್ತೆ. ಈಗ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಲಿಡ್ ಓಪನ್ ಇಟ್ಟು ಮತ್ತೆ ಬೇಯಲಿಕ್ಕೆ ಇಡೋಣ. ಟೊಮೆಟೊ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಕರಗಿ ಒಂದು ರೀತಿಯಾದ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಹಾಗೆ ನೀರು ಹಿಂತು ಅದು ಕೂಡ ಇವಾಪರೇಟ್ ಆಗಬೇಕು. ಈಗ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ತೀನಿ. ಇದು ಬೇಗ ಗ್ರೇವಿನ ಗಟ್ಟಿ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಆ ಗ್ರೇವಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಗಟ್ಟಿಯಾಗಿ ಆಗಿದೆ. ಈಗ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದೆರಡು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಆಗಿದೆ. ಈಗ ಇದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಮಶ್ರೂಮ್ನ ಫ್ರೈ ಮಾಡ್ಕೊಳ್ಳೋಣ. ನಾವು ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಆ ಮಶ್ರೂಮ್ಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಹಾಕಿದ್ದೀನಿ, ಅಥವಾ ಒಂದು 2 ಕ್ಯೂಬಷ್ಟು. ಬಟರ್ ಮಶ್ರೂಮ್ ಜೊತೆ ಮಿಕ್ಸ್ ಆದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಬಟರ್ ಮೆಲ್ಟ್ ಆಗ್ತಿದ್ದಾಗೆ 1 ಹಸಿಮೆಣಸನ್ನ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಂತಹ ಮಶ್ರೂಮ್ನ ಹಾಕಿ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪೆಲ್ಲ ಈಗಲೇ ಏನು ಸೇರಿಸೋದು ಬೇಡ. ನೋಡಿ ಮಶ್ರೂಮ್ನ ಮಿಕ್ಸ್ ಮಾಡ್ತಿದ್ದ ಹಾಗೆಯೇ ಅದು ಚೆನ್ನಾಗಿ ನೀರು ಬಿಡುತ್ತೆ. ಹಾಗೆ ಒಂದು 10 ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡಿದಂತಹ ಮಶ್ರೂಮ್ನೆಲ್ಲ ನಾವಾಗಲೇ ರೆಡಿ ಮಾಡಿ ಇಟ್ಟಂತಹ ಮಸಾಲಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಲೋಟದಷ್ಟು, ಅಥವಾ ಕಾಫಿ ಕುಡಿಯೋ ಲೋಟದಲ್ಲಿ 1 ಲೋಟ, ಇನ್ನು ml ಲೆಕ್ಕದಲ್ಲಿ ತೊಗೊಳ್ತೀವಿ ಅಂದರೆ ಒಂದು 50 to 100 ml ಅಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ತೆಗೆಸ್ಕೊಳ್ಳಿ. ಮಶ್ರೂಮು ಕುಕ್ಕರಲ್ಲಿ ಮೆಲ್ಟ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬೇಯುತ್ತೆ ಅಷ್ಟೇ. ಈಗ ನೋಡಿ 2 ವಿಸಿಲ್ ಆಗಿ ನಾನು
ಪ್ರೆಷರ್ ಡೌನ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮಶ್ರೂಮ್ ಗ್ರೇವಿ ಅಂತಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಶ್ರೂಮ್ನ ಇಷ್ಟಪಡದೇ ಇರೋರು ಕೂಡ ಈ ರೀತಿ ಗ್ರೇವಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ಭುತ ರುಚಿಯ ಈ ಮಶ್ರೂಮ್ ಗ್ರೇವಿ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.